ಇಲ್ಲಿಗೆ ಏರಿ ಬಾ. ಅಧ್ಯಾಯ 5. ಉನ್ನತ ಸ್ಥಳ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೋಹಾನ 14:2. ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3:21. 1976ನೇ ವರ್ಷ ಸೆಪ್ಟೆಂಬರ್. ಒಂದು ದಿನ ರಾತ್ರಿ ಒಂದು ದರ್ಶನವನ್ನು ಕಂಡು ಆಶ್ಚರ್ಯಪಟ್ಟೆನು. ದರ್ಶನದಲ್ಲಿ ಭೂಮಿಯಿಂದ ಆಕಾಶಕ್ಕೆ ಅಂದವಾದ ಮೆಟ್ಟಿಲುಗಳು ಇಡಲ್ಪಟ್ಟಿದ್ದವು. ಚಂದ್ರನ ಬೆಳಕು ತಂಪಾಗಿ ಬೀರುತ್ತಿತ್ತು. ಆ ಬೆಳಕಿನಲ್ಲಿ ಮೆಟ್ಟಿಲುಗಳೆಲ್ಲ ಬಂಗಾರದಂತೆ ಹೊಳೆಯುತ್ತಿತ್ತು. ಈ ಬಂಗಾರದ ಮೆಟ್ಟಿಲುಗಳು ಆಕಾಶಕ್ಕೆ ಸೇರುವಲ್ಲಿಂದಲೇ ಮಹಿಮೆಯಾದ ಬೆಳಕು ಬೀರುತ್ತಿತ್ತು. ಆ ದೃಶ್ಯ ಅಮೋಘ ಆನಂದಕರವಾಗಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಆ ದರ್ಶನವು ನನ್ನನ್ನು ಚಿಂತಾಕ್ರಾಂತನನ್ನಾಗಿ ಮಾಡಿತು. ಯಾರೋ ಒಬ್ಬ ಭಕ್ತನು ಈ ಲೋಕಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಏರಿ ಹೋಗುವವರಿದ್ದಾರೆ ಎಂದು ತಿಳಿದುಕೊಂಡೆನು. ಕೂಡಲೇ ಕರ್ತನು ನನ್ನ ತಂದೆಯನ್ನು ನನ್ನ ನೆನಪಿಗೆ ತಂದನು. ಕೂಡಲೇ ನನ್ನ ತಂದೆ ಇದ್ದಲ್ಲಿಗೆ ಹೋದೆನು. ನನ್ನನ್ನು ಕಂಡ ಕೂಡಲೇ ನನ್ನ ತಂದೆ ಬಹಳ ಸಂತೋಷದಿಂದ, ಮಗನೇ, ನೆನ್ನೆ ಕರ್ತನನ್ನು ಮಹಿಮೆಯ ಅರಸನನ್ನಾಗಿ ಕಂಡೆನು. ಆತನು ಗತಿಸಿದ ಅನೇಕ ಭಕ್ತರೊಂದಿಗೆ ನನ್ನನ್ನು ಕಾಣಲು ಬಂದನು. ಭಕ್ತರನ್ನೆಲ್ಲ ಹೊರಗೆ ನಿಲ್ಲಿಸಿಬಿಟ್ಟು ಆತನು ಮಾತ್ರ ಒಂಟಿಯಾಗಿ ನನ್ನನ್ನು ಕಾಣಲು ಬಂದು ತನ್ನ ಮಹಿಮೆಯನ್ನು ನನಗೆ ಪ್ರಕಟಿಸಿದನು. ಆತನು ನನ್ನನ್ನು ಇಷ್ಟು ಅಧಿಕವಾಗಿ ಪ್ರೀತಿಸಲು ನಾನು ಎಷ್ಟು ಮಾತ್ರದವನು ಎಂದರು. ಆ ದಿನವೆಲ್ಲ ನನ್ನನ್ನು ತನ್ನ ಸಮೀಪ ಇರಿಸಿಕೊಂಡು ಅನೇಕ ಆತ್ಮಿಕವಾದ ಹಾಡುಗಳನ್ನು ಹಾಡಲು ಹೇಳಿದರು. ಮಾರನೇ ದಿನ ಅವರು ನಿತ್ಯಕ್ಕೆ ದಾಟಿ ಹೋಗುವವರೆಗೂ ನನ್ನೊಂದಿಗೆ ಮಾತಾಡುತ್ತಿದ್ದರು. ಧರ್ಮೋಪದೇಶಕಾಂಡ 33:29ನೇ ವಾಕ್ಯವನ್ನು ಹೇಳಿ ನನ್ನನ್ನು ಆಶೀರ್ವದಿಸಿದರು. ಅದೇ ದಿನ ಅವರು ದಾಟಿ ಹೋದರು. ಸಜ್ಜನರ ಮರಣವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದದು. ದೇವ ಮಗುವೆ, ಈ ಲೋಕ ಶಾಶ್ವತವಲ್ಲ, ಇದು ಬೇಗನೆ ಕಳೆದು ಹೋಗುತ್ತದೆ. ನಾವು ಈ ಲೋಕದವರಲ್ಲ. ಈ ಲೋಕವನ್ನು ನಾವು ಅನ್ಯರಂತೆ ಪರದೇಶಿಗಳಂತೆ ದಾಟಿ ಹೋಗುತ್ತೇವೆ. ನಮ್ಮ ವಾಸಸ್ಥಳ ಪರಲೋಕದಲ್ಲಿದೆ. ನಮ್ಮ ಕಣ್ಣುಗಳನ್ನು ಉನ್ನತದೆಡೆಗೆ ಎತ್ತೋಣ. 1. ಪರಲೋಕ ವಾಸಸ್ಥಳಗಳು. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 1 ಕೊರಿಂಥ 2:9. ಕೀರ್ತನೆ 48:2. ರಾಜಾದಿರಾಜನ ಪಟ್ಟಣವಿರುವ ಚಿಯೋನಿನ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು ಎಂದು ಹೇಳಿದೆ. ದೇವ ಮಕ್ಕಳಿಗಾಗಿ ಅಲಂಕೃತವಾಗಿ ನಮ್ಮನ್ನು ಆಹ್ವಾನಿಸಲು ನಮ್ಮ ಕರ್ತನು ಅನೇಕ ಕಾರ್ಯಗಳನ್ನು ಸಿದ್ಧಪಡಿಸಿರುವನು. ಅದನ್ನು ಪ್ರಕಟಣೆ 21:2 ಪರಿಶುದ್ಧ ಪಟ್ಟಣದಿಂದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು ಎಂದು ಯೋಹಾನನು ವರ್ಣಿಸುತ್ತಾನೆ. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಪ್ರಕಟಣೆ 21:11. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಪ್ರಕಟಣೆ 21:13. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಪ್ರಕಟಣೆ 21:23. ದೇವ ಮಗುವೆ, ಪರಲೋಕ ವಾಸಸ್ಥಳದ ಸೌಂದರ್ಯ ನಿನ್ನನ್ನು ಆವರಿಸಲಿ. ನಮ್ಮ ನಿತ್ಯ ವಾಸಸ್ಥಳ ಅಲ್ಲಿ ಇದೆ. ನೀನು ಕಳೆಯುವ ಪ್ರತಿ ನಿಮಿಷವೂ ಆ ಮಹಿಮೆಯಾದ ವಾಸಸ್ಥಳವನ್ನು ದೃಷ್ಟಿಸುವುದರಲ್ಲಿ ಕಳೆಯಬೇಕೆಂಬುದನ್ನು ಮರೆಯದಿರು. 2. ತಂದೆಯ ಮನೆಯಲ್ಲಿ ಬಿಡಾರಗಳು. ಯೇಸು ಅಂದನು,
ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯೋಹನ 14:2. ತಂದೆಯ ಮನೆಯಲ್ಲಿನ ವಾಸಸ್ಥಳಗಳು ಹಳೆ ಒಡಂಬಡಿಕೆಯ ಭಕ್ತರಿಗಾಗಿ ಇದೆ. ಅಲ್ಲಿ ಅಬ್ರಹಾಮನಂತೆ ನಂಬಿಕೆಯಲ್ಲಿ ಪೂರ್ಣರಾದಂಥ ಹಳೆ ಒಡಂಬಡಿಕೆಯ ಭಕ್ತರು ಅಬ್ರಹಾಮನ ಎದೆಗೊರಗಿದವರಾಗಿ ಆ ವಾಸಸ್ಥಳದಲ್ಲಿ ಕಂಡುಬರುವರು. ಇಸಾಕನಂಥ ಧಾನ್ಯ ಪುರುಷರು ಇಸಾಕನ ವಾಸಸ್ಥಳದಲ್ಲಿ ಇಸಾಕನ ಮಡಿಲಲ್ಲೂ ಸ್ಥಳ ಪಡೆಯುವರು. ಯಾಕೋಬನಂತೆ ದೇವರೊಂದಿಗೆ ಹೋರಾಡಿ ಪ್ರಾರ್ಥಿಸುವ ಭಕ್ತರು ಯಾಕೋಬನ ವಾಸಸ್ಥಳಗಳಲ್ಲಿ ಆಶ್ರಯ ಪಡೆಯುವರು. ಪ್ರತಿಯೊಬ್ಬರ ಪರಿಪೂರ್ಣತೆಗೆ ತಕ್ಕಂತೆ ವಾಸಸ್ಥಳಗಳು ದೊರಕುವವು. ನಾವು ಅವರನ್ನು ಕಂಡು ಅವರೊಂದಿಗೆ ಆನಂದಿಸಿ ಕರ್ತನನ್ನು ಸ್ತುತಿಸುವೆವು. ಹಳೆ ಒಡಂಬಡಿಕೆ ಭಕ್ತರು ಕ್ರಿಸ್ತನ ಗೆಳೆಯರೆನಿಸಿಕೊಳ್ಳುವರೇ ಹೊರತು ಕ್ರಿಸ್ತನ ಮೊದಲಿಗೆತ್ತಿ ಎಂಬ ಉನ್ನತ ಸ್ಥಳಗಳನ್ನು ಪಡೆಯಲಾರರು. ಸ್ನಾನಿಕನಾದ ಯೋಹಾನನು ಮೊದಲಗಿತ್ತಿಯುಳ್ಳವನೇ ಮೊದಲಿಂಗನು. ಆದರೂ ಮೊದಲಿಂಗನ ಗೆಳೆಯನು ಆತನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ? ಇದರಂತೆ ನನಗಿರುವ ಸಂತೋಷ ಯೋಹಾನ 3:29 ಎಂದು ಹೇಳುತ್ತಾನೆ. ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ಗೆಳೆಯ ಎಂಬ ನೆಲೆಯೊಂದಿಗೆ ನಿಂತು ಬಿಟ್ಟನು. ಹಳೆ ಒಡಂಬಡಿಕೆ ಭಕ್ತರಿಗೆ ಇಲ್ಲಿಯವರೆಗೆ ಮಾತ್ರವೇ ಬರಲು ಸಾಧ್ಯ. ಯೇಸು ಕ್ರಿಸ್ತನು ಅದನ್ನು ಕುರಿತು, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ, ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ ಎಂದನು. ಮತ್ತಾಯ 11:11. ಹೊಸ ಒಡಂಬಡಿಕೆಯ ಭಕ್ತರು ಕ್ರಿಸ್ತನ ಮೊದಲಗಿತ್ತಿಯ ಸ್ಥಾನದವರೆಗೂ ಏರಿ ಬರುತ್ತಾರೆ. ಅಪೊಸ್ತಲನಾದ ಪೌಲನು ಈ ರಹಸ್ಯವಾದ ಸತ್ಯಾರ್ಥವು ಬಹು ಗಂಭೀರವಾದದ್ದು ಎನ್ನುತ್ತಾನೆ. ಎಫೆಸ 5:32. ಪರಲೋಕ ವಾಸಸ್ಥಳದಲ್ಲಿ ನಾವು ಹಳೆ ಒಡಂಬಡಿಕೆಯ ಭಕ್ತರೊಂದಿಗೆ ವಾಸ ಮಾಡದೆ ಕ್ರಿಸ್ತನೊಂದಿಗೆ ವಾಸಿಸುತ್ತೇವೆ. ಇದನ್ನೇ ಕರ್ತನು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎನ್ನುತ್ತಾನೆ. ಯೋಹನ 14:2. ಯೇಸುವಿನೊಂದಿಗೆ ವಾಸಿಸುವುದು ಎಷ್ಟು ರಮ್ಯವಾದುದು. ಆತನ ಬಂಗಾರ ಮುಖವನ್ನು ನಾವು ಎಂದೆಂದು ಧ್ಯಾನಿಸೋಣ. ನಮಗಾಗಿ ಮುಳ್ಳಿನ ಕಿರೀಟವಿಟ್ಟು ಬಾಸುಂಡೆಗಳನ್ನು ಅನುಭವಿಸಿದ ಆತನ ದೇಹ, ಮೂಳೆಗಳಿಂದ ಜಜ್ಜಲ್ಪಟ್ಟ ಆತನ ಕೈಕಾಲುಗಳನ್ನು ಧ್ಯಾನಿಸುತ್ತಾ ಆತನಲ್ಲಿ ಆನಂದಿಸೋಣ. ಹಳೆ ಒಡಂಬಡಿಕೆಯ ಭಕ್ತರ ನಂಬಿಕೆ, ಭಕ್ತಿ, ವಿಶ್ವಾಸ, ಸಹಿಷ್ಣುತೆಗಳೆಲ್ಲಕ್ಕೆ ಇಬ್ರಿಯ 11ನೇ ಅಧ್ಯಾಯವು ದೃಷ್ಟಾಂತವಾಗಿದೆ. ಆದರೆ ಆ ಅಧ್ಯಾಯದ ಕೊನೆಯ ವಾಕ್ಯ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಎಂದು ಓದುತ್ತೇವೆ. ಇಬ್ರಿಯ 11:40. ಶ್ರೇಷ್ಠವಾದ ಭಾಗ್ಯ, ಅದು ಕ್ರಿಸ್ತನೊಂದಿಗೆ ವಾಸಿಸುವ ಪರಲೋಕ ವಾಸಸ್ಥಳ. 3. ನಿತ್ಯವಾದ ನಿವಾಸ, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. 2 ಕೊರಿಂಥ 5:1. ನಿತ್ಯ ನಿವಾಸ ಸ್ಥಾನಗಳಲ್ಲಿ ಹಳೆಯ ಹೊಸ ಒಡಂಬಡಿಕೆಯ ಭಕ್ತರನ್ನು, ನಮ್ಮ ಪ್ರಿಯರನ್ನು, ಸಹ ಸೇವಕರನ್ನು ಸಂಧಿಸುವುದು ಎಂಥ ಸಂತೋಷವಲ್ಲವೇ? ಇವುಗಳದ ಮೇಲೆ ಇಗೋ, ಯಾರಿಂದಲೂ ಎನಿಸಲಾಗದಂಥ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯದಾತನಿಗೂ ನಮಗೆ ರಕ್ಷಣೆ ಉಂಟದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಪ್ರಕಟಣೆ 7:9 ಮತ್ತು 10. ನಾವು ಭೂಲೋಕದಲ್ಲಿ ಕಳೆಯುವ ದಿನಗಳನ್ನು ಪರಲೋಕ ರಾಜ್ಯದಲ್ಲಿ ಕಳೆಯುವ ಕಾಲಗಳೊಂದಿಗೆ ಹೋಲಿಸುವುದಾದರೆ ಒಂದು ಕ್ಷಣ ಮಾತ್ರವೆಂದೆನಿಸುವುದು. ಈ ಪ್ರಪಂಚದಲ್ಲಿ ಜೀವಿಸುವಾಗ ಕರ್ತನಿಗಾಗಿ ಶಿಲುಬೆ ಹೊರುವ ಶ್ರಮೆ ಅನುಭವಿಸುವ ಭಾಗ್ಯವು
ನಮಗೆ ಕೊಡಲ್ಪಡುವುದು. ದೇವ ಮಗುವೆ, ಈ ಪ್ರಪಂಚದ ಆದಿಯಲ್ಲಿ ಒಂದೇ ಒಂದು ಸಾರಿ ಮಾತ್ರವೇ ನೀನು ದಾಟಿ ಹೋಗುವಿ. ಈ ಜೀವಿತ ದಿನಗಳಲ್ಲಿ ಕರ್ತನನ್ನು ಅಪರಿಮಿತವಾಗಿ ಪ್ರೀತಿಸಲು ತೀರ್ಮಾನಿಸು. ಕರ್ತನು ಎದುರು ನೋಡುವ ಪರಿಶುದ್ಧತೆಯಲ್ಲಿ ನಿನ್ನನ್ನು ಕಾಪಾಡಿಕೋ. ಕರ್ತನಿಗಾಗಿ ಎಷ್ಟು ಸೇವೆ ಮಾಡಲು ಸಾಧ್ಯವೋ, ಎಷ್ಟು ದುಡಿಯಲು ಸಾಧ್ಯವೋ ಅಷ್ಟನ್ನು ಮಾಡಿಬಿಡು. ಕರ್ತನಿಗಾಗಿ ನಿನ್ನ ಕುಟುಂಬದಲ್ಲೂ ಸಭೆಯಲ್ಲೂ ನೆಂಟರಿಷ್ಟರ ಮಧ್ಯದಲ್ಲೂ ಉಂಟಾಗುವ ಎಲ್ಲ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೋ. ಕರ್ತನು ಬೇಗನೆ ಬರುತ್ತಾನೆ. ಧೂಳನ್ನು ಜಾಡಿಸಿಕೊಂಡು ಪಾಪಗಳನ್ನು ತಳ್ಳಿಹಾಕಿ ಏರಿ ಬಾ ಎಂದು ಕರ್ತನು ಕರೆಯುತ್ತಾನೆ. ಆತ್ಮನು ಮೊದಲಿಗಿತ್ತಿಯೂ ಬಾ ಅನ್ನುತ್ತಾರೆ. ಪ್ರಕಟಣೆ 22:17. ಪರಲೋಕವು ನಮ್ಮನ್ನು ಕರೆಯುತ್ತದೆ. ಅಲ್ಲಿ ಕಣ್ಣೀರಿರುವುದಿಲ್ಲ, ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಪ್ರಕಟಣೆ 22:3. ರಾತ್ರಿಯಂತೂ ಅಲ್ಲಿಲ್ಲ. ಪ್ರಕಟಣೆ 21:25. ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಎಂಥ ಸಂತೋಷಕರವಾದ ಆನಂದಮಯವಾದ ದೇಶ! ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸುತ್ತೇವೆ. ರೋಮಪುರ 8:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.